ಹಲೋ ಗೈಸ್, ಶ್ರೀರಾಮ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಆಯಿತಾ? ಇವತ್ತು ನಾನು ನಮ್ಮನೆ ಪುಟ್ಟದಾದ ಹಿತ್ತಲಿದ್ರೆ ಅದರಲ್ಲಿ ನಮ್ಮ ತಾಯಿ ಕೆಲವೊಂದು ಟೊಮೆಟೊ ಸಸಿಗಳನ್ನು ಹಾಕಿ ಮನೆಯಲ್ಲೇ ತುಂಬ ಚೆನ್ನಾಗಿ ಟೊಮೆಟೊ ಸಸಿಗಳನ್ನು ಬೆಳೆಸಿದ್ದಾರೆ. ಅದರಲ್ಲಿ ಚೆನ್ನಾಗಿ ಕಾಯಿ ಬಿಡ್ತಾ ಇದೆ. ಹಾಗಂತ ಅದನ್ನೇ ನಾವು ಇನ್ನು ಟೊಮೆಟೊ ಹಣ್ಣನ್ನು ಕೊಳ್ಳೋದೇ ಇಲ್ಲ ಅಂತಲ್ಲ, ಆದರೂ ಮನೆಯಲ್ಲಿರುವ ತರಕಾರಿ ನಾವು ಬೆಳೆದಿದ್ದು ಅಂದರೆ ಏನೋ ಒಂಥರ ಖುಷಿ ಅದು. ಅದ್ರ ಒಂದು ಖುಷಿನೇ ಬೇರೆ. ನೀವು ಬೇಕಾದರೆ 10 ರೂಪಾಯಿ ಕೆಜಿ ಒಂದು ಬುಟ್ಟಿ ಟೊಮೆಟೊ ಹಣ್ಣು ಪೇಟೆಯಿಂದ ತನ್ನಿ, ಆದರೆ ನಾವು ಬೆಳೆದಂಥ ಗಿಡದಲ್ಲಿ ಒಂದು ಟೊಮೆಟೊವನ್ನು ಕೊಯ್ಯುವಾಗ ಆಗುವಷ್ಟು ಖುಷಿ ಮತ್ತು ಯಾವಾಗೂ ಆಗಲ್ಲ. ನಿಮಗೂ ಅನುಭವ ಆಗಿರ್ಬೋದು. ಹಳ್ಳಿಯಲ್ಲಂತೂ ಹಿತ್ತಲಲ್ಲಿ ಜಾಗ ಇರುತ್ತೆ, ಮಾಡ್ತಾರೆ. ಆದರೆ ಈ ಸಿಟಿ ಮೇಲೆಲ್ಲ ಇರೋರು ಟೆರೆಸ್ ಮೇಲೆ ಕುಂಭಗಳಲ್ಲೆಲ್ಲವ ಟೊಮೆಟೊ ಸಸಿಗಳನ್ನು ಹಾಕಿ ಬೆಳೆಸ್ತಾರೆ. ತುಂಬ ಖುಷಿ ಅನಿಸುತ್ತೆ. ನಿಮಗೂ ಅನುಭವ ಆಗಿರಬೇಕಲ್ವ ಅದೆಲ್ಲ. ನೋಡಿದೆ ಈ ಪುಟ್ಟದಾದ ಹಿತ್ತಲಲ್ಲಿ ನಮ್ಮ ತಾಯಿ ಟೊಮೆಟೊ ಸಸಿಗಳನ್ನು ಹಾಕಿದ್ದಾರೆ. ಕಾಯೆಲ್ಲ ಕಾಣ್ತಾ ಇದೆಯಲ್ವ ನಿಮಗೆ? ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ. ಅದಕ್ಕೆ ಬಳ್ಳಿ ಥರ ಹೊಂಬಿದೆ, ಹಾಗಾಗಿ ಒಂದು ಚಪ್ರವನ್ನು ಹಾಕಿದ್ದಾರೆ. ಆ ಚಪ್ರದಲ್ಲಿ ನಮಗೆ ಯಾವಾಗಾದರೂ ಒಂದು ಸ್ವಲ್ಪ ಬೇಕು ಅನಿಸಿದಾಗ ಹೋಗಿ ಕಿತ್ಕೊಂಡು ಬರ್ತೇವೆ ಟೊಮೆಟೊ ಹಣ್ಣುಗಳನ್ನು. ಅಲ್ಲಲ್ಲಿ ಹಣ್ಣಾಗಿದೆ. ನಮ್ಮ ತಾಯಿ ಹಾಗೆಯೇ ಟೊಮೆಟೊ ಅಂತಲ್ಲ, ಯಾವುದೇ ಒಂದು ಸಸಿಗಳನ್ನು ಬೆಳೆಸಿ ಹಿತ್ತಲಲ್ಲಿ ತರಕಾರಿಗಳನ್ನು ಬೆಳೆಯುವುದು ಒಂದು ಹವ್ಯಾಸ ಅವರಿಗೆ. ಮನೆಯಲ್ಲಿ ತರಕಾರಿ ಟೊಮೆಟೊಗಳನ್ನೆಲ್ಲ ಹಣ್ಣನ್ನೆಲ್ಲ ಹೆಚ್ಚಿ ಆ ಬೀಜಗಳನ್ನು ಹೊರಗೆ ಹಾಕಿದಾಗ ಏನೂ ಒಂದು ಮಡಿ ಮಾಡಿ ಅದಕ್ಕೆ ಒಂದು ಸಸಿಗಳನ್ನು ಎಬ್ಬಿಸ್ತೆ ತನ್ನಿಂದ ತಾನೇ ಅದು ಹುಟ್ಕೊಳ್ಳುವಂಥದ್ದು ಟೊಮೆಟೊ ಸಸಿಗಳು. ಎಷ್ಟು ಚೆನ್ನಾಗಿ ಬೆಳೀತದೆ ಅದು ಟೊಮೆಟೊ ಸಸಿ. ಅದನ್ನು ಕಿತ್ತು ಅದಕ್ಕೇನು ವಿಶೇಷವಾದಂಥ ಏನು ಭೂಮಿ ತಯಾರು ಮಾಡಬೇಕಂತಿಲ್ಲ. ಹಾಗೆ ಹಿತ್ತಲಲ್ಲೇ ಸ್ವಲ್ಪ ನೀರು ಹೋಗೋ ಜಾಗದಲ್ಲಿ ಅದನ್ನು ಸ್ವಲ್ಪ ಗಿಡಗಳಿಗೆ ಒಂದು ಸ್ವಲ್ಪ ತೆಗೆದು ಸಸಿಗಳನ್ನು ಇಟ್ಟವಾಗ ತಾನಾಗಿ ಸೊಂಪಾಗಿ ಬೆಳ್ಕೊಬಿಡುತ್ತದೆ. ಅದಕ್ಕೇನು ವಿಶೇಷವಾದಂಥ ಆರೈಕೆ ಬೇಕು ಅಂತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ಅಲ್ವಾ? ನಮ್ಮನೇಲಿ ನಿಮ್ಮ ನಂಬ್ತಿರೋ ಎಲ್ಲೋ ಸುಮಾರು ಒಂದು ಬುಟ್ಟಿ ಹಣ್ಣಾಗುವಷ್ಟು ಕೊಯ್ದಿದ್ದೇವೆ ಇದೇ ಒಂದು ಗಿಡದಲ್ಲಿ. ಈಗ ಸಣ್ಣ ಸಣ್ಣ ಎಲ್ಲ ಕಾಯಿ ಆಗ್ತಾಯಿದೆ ನೋಡಿ. ಚಪ್ರ ತುಂಬ ಹಮ್ಮಿಕೊಂಡಿದೆ ಅದು. ಅದಕ್ಕೇನಿಲ್ಲ, ತೆಂಗಿನ ಮರದಿಂದ ನೀರು ಬರ್ತದೆ, ಅದೇ ನೀರೇ ಸಾಕಾಗ್ತದೆ. ಸ್ವಲ್ಪ ಬಾಡ್ತಂದರೆ ಅಮ್ಮ ಈ ತರಕಾರಿ ಗಿರ್ಕಾರಿ ತೊಳೆದಿದ್ದ ನೀರೆಲ್ಲ ಅದಕ್ಕೆ ಹಾಕ್ತಾರೆ. ನೀವು ಕೂಡ ಬೆಳೆಸಿ, ಖುಷಿ ಅನಿಸುತ್ತೆ. ಮನೆಯಲ್ಲಿ ಜಾಗ ಇಲ್ಲದವರು ಅದಕ್ಕೇನು ಮತ್ತು ದೊಡ್ಡದು ಭೂಮಿ ಬೇಕಂತಿಲ್ಲ, ಒಂದು ಕುಂಡದಲ್ಲಿ ಹಾಕಿದರೂ ಕೂಡ ಚೆನ್ನಾಗಿ ಬೆಳೀತದೆ. ಕುಂಡದಲ್ಲಿ ಹಾಕಿ ಅದಕ್ಕೊಂದು ಸಪೋರ್ಟಿಗೆ ಒಂದು ಕಟ್ಟಿಗೆಯನ್ನು ನಿಲ್ಲಿಸಿ ಅಥವಾ ಕೋಲನ್ನು ನಿಲ್ಲಿಸಿ ಕಟ್ಟಿದರೆ ಚೆನ್ನಾಗಿ ಬೆಳೆದು ಅದರಲ್ಲೇ ಹೂ ಬಿಟ್ಟು ಕಾಯಾಗುತ್ತೆ. ಅದರಿಂದ ಏನು ನಾವು ತುಂಬಾ ಲಾಭ ಮಾಡ್ತೀವಿ ಅಂತಲ್ಲ, ಮನಸ್ಸಿನ ಖುಷಿಗೋಸ್ಕರ ಮಾಡುವಂಥದ್ದು ಅದೆಲ್ಲ. ನೋಡಿ ಚಿಕ್ಕ ಚಿಕ್ಕದಾಗಿ ಕಾಯಾಗಿದೆ, ಗೊಂಚಲು ಬಿಟ್ಟಿತ್ತು, ಅದು ನಾವು ಕೊಯ್ದಿದ್ದೇವೆ. ನೀವು ನೋಡಿ ನಿಮ್ಮನೆ ಹಿತ್ತಲಲ್ಲೂ ಕೂಡ ನೀವು ಬೆಳೆಸಿ, ತುಂಬಾ ಖುಷಿಯಾಗುತ್ತೆ. ಇದೊಂಥರ ಕೈಗೆ ತೋಟ ಅಂತೇಳಿ. ಅದು ಒಂದೇ ಒಂದು ಟೊಮೆಟೊ ಹಣ್ಣನ್ನು ನಮ್ಮ ತರಕಾರಿ ಸಾರಿಗೆ ಹಾಕಿದಾಗ ಅದು ನಮ್ಮ ಮನಸ್ಸಿನ ಭಾವನೆ, ಆ ಸಾರೇ ವಿಶೇಷವಾಗಿ ಟೇಸ್ಟು ಅಂತ ಅದು ಬೆಳೆದವರಿಗೆ ಅನಿಸುತ್ತೆ ಅಲ್ವಾ? ನೋಡ್ತಾ ಇದ್ದೀರಲ್ಲ ಯಾವ ಥರ ಕಾಯಿ ಬಿಟ್ಟಿದೆ ಅಂಥೇಳಿ. ಹಿತ್ತಲ ತುಂಬಾ ಇದನ್ನೇ ಹಾಕಿದ್ದಾರೆ. ಎಲ್ಲೆಲ್ಲೆಲ್ಲ ಸಸಿ ಕಾಣ್ತದೆ ಕಿತ್ಕೊಂಡ್ಬಂದು ನೀರೆಲ್ಲೆಲ್ಲಿ ಹೋಗ್ತದೆ ಅಲ್ಲಲ್ಲಿ ಅವರು ಬೆಳೆಸ್ತಾರೆ. ತುಂಬಾ ಸಸಿ ನೆಟ್ಟಿದ್ದಾರೆ ಹಿತ್ತಲ ತುಂಬ ನೆಟ್ಟಿದ್ದಾರೆ. ನಿಮ್ಗೆ ಈಗ ಒಂದೇ ಕಾಣ್ತಾ ಇದೆಯಲ್ಲ, ಹಾಗಲ್ಲ, ಅದು ಹಿತ್ತಲದಲ್ಲೆಲ್ಲ ಬೇರೆ ಬೇರೆ ಕಡೆ ಹಾಕಿದ್ದಾರೆ ಅವರು. ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳ್ಕೊಂಡಿದೆ ಆರಾಮಾಗಿ. ಅದಕ್ಕೇನು ಬುಡಕ್ಕೆ ಗೊಬ್ಬರ ಹಾಕಬೇಕು, ಪದೇ ಪದೇ ಔಷಧಿ ಹೊಡಿಬೇಕು ಅನ್ನಂಗಿಲ್ಲ. ತನ್ನಷ್ಟಕ್ಕೆ ತಾನು ಬೆಳೀತದೆ, ತನ್ನಷ್ಟಕ್ಕೆ ತಾನು ಕಾಯಿ ಬಿಡ್ತದೆ. ಸ್ವಲ್ಪ ಗಮನ ಇರಬೇಕು, ದನ ಕರುಗಳು ಮುಟ್ಟದ ಹಾಗೆ. ಅದು ನಾನು ಯೂಟ್ಯೂಬಿಗಾಗಿ ಅಂಥೇಳಿ ಅದು ವಿಡಿಯೋ ಮಾಡಿದ್ದಾಗಿತ್ತು. ಮಧ್ಯೆ ಕೆಲವೊಂದು ಹಾಗೆ ಬಂದಿದೆ, ರೊಟೇಷನ್ ಮಾಡಿದ್ದೇನೆ. ಹಾಗಾಗಿ ಒಂದು ಸ್ವಲ್ಪ ನೀವು ಅದನ್ನು ತಿರುಗಿಸಿ ನೋಡಿದರೂ ಕೂಡ ಚೆನ್ನಾಗಿ ಕಾಣ್ತದೆ. ನೋಡಿ ಯಾವ ಥರ ಮೊಗ್ಗಾಗಿದೆ, ಯಾವ ಥರ ಕಾಯಿಗಳು ಹಿಡಿದಿದೆ ಅಂತ ಇಲ್ಲಿ ಕಾಣಿಸ್ತದೆ ನೋಡಿ, ನೀವು ಗ್ರಹಿಸಿ. ಅದು ತುಂಬಾ ಚೆನ್ನಾಗಿ ಕಾಯಿ ಬಿಟ್ಕೊಂಡಿದೆ. ಹಣ್ಣು ಕೂಡ ಆಗಿತ್ತು ಅದು. ನೋಡಿ ಗೊಂಚಲು ಕಾಯಿ ಬಿಟ್ಟಿದೆ. ಅದು ಎಲೆಗಳ ಮಧ್ಯದಲ್ಲಿ ಹೋಗಿದ್ದಕ್ಕಾಗಿ ನಿಮಗೆ ಅದು ಕಾಣೋದಿಲ್ಲ. ನೋಡಿ ಯಾವ ಥರ ಗೊಂಚಲು ಕಾಯಾಗಿದೆ, ಬಿಟ್ಕೊಂಡಿದೆ. ಒಂಥರ ಮನೆಯಲ್ಲಿ ತರಕಾರಿ ಬೆಳೆಯೋದು ಮನಸ್ಸಿಗೆ ಆನಂದಕ್ಕಾಗಿ ಅಷ್ಟೇ. ಅದು ಹೊಲದಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಹಣ ಹೂಡಿಕೆ ಮಾಡಿ ಮಾರಾಟ ಎಲ್ಲ ಮಾಡ್ತಾರೆ. ಆದರೆ ನಮ್ಮ ಹೆಣ್ಣುಮಕ್ಕಳು ಮನೆಯಲ್ಲಿ ಇದ್ಕೊಂಡು ಇಂಥದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಕೆಲವು ಟೈಮಿಗೆ ಅದು ಹೆಲ್ಪು ಆಗುತ್ತೆ ಅಡುಗೆಗೆ. ಅದೇ ಥರ ಮನಸ್ಸಿಗೆ ಕೂಡ ಖುಷಿಯಾಗುತ್ತೆ. ನೀವು ಕೂಡ ಮನೆಯಲ್ಲಿ ಇರುವವರಾದರೆ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡದೆ ಇಂಥದ್ದೆಲ್ಲ ಸಣ್ಣ ಒಂದು ತರಕಾರಿ ಬೆಳೆಗಳನ್ನು ಬೆಳೆಸಿ, ಟೊಮೆಟೊ ಒಂದೇ ಅಲ್ಲ, ಟೊಮೆಟೊ ಥರ ಬಸಳೆ ಸೊಪ್ಪು, ಮತ್ತು ಬೇವಿನ ಸೊಪ್ಪು, ಪಲಾವ್ ಎಲೆ, ತುಂಬಾ ನಮ್ಮ ತಾಯಿ ಗಿಡಗಳನ್ನು ಹಾಕಿದ್ದಾರೆ. ಬದನೆ ಗಿಡ ಇದೆಲ್ಲ ಹಾಕಿದ್ದಾರೆ. ಇನ್ನೊಂದು ದಿವಸ ನಿಮ್ಗೆ ಅದನ್ನು ಕಾಣಿಸ್ತೇನೆ.
ಇದು ತುಂಬ ಇತ್ತು. ಹಾಗಾಗಿ ಅದನ್ನೇ ಪೂರಾ ಅದೆಲ್ಲ ತೋರಿಸುತ್ತಾನೆ 1 ಅವರ್ ಮೇಲಾಗುತ್ತೆ. ನಿಮಗೆ ಬೋರ್ ಅನ್ನಿಸ್ಬೋದು ಅಂತ ಹೇಳಿ ಚಿಕ್ಕದಾಗಿ ಟೊಮೆಟೊ ಸಸಿಗಳನ್ನು ಮಾತ್ರ ತೋರಿಸ್ತಾ ಇದ್ದೇನೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ತರಕಾರಿಗಳನ್ನು ಹೆಚ್ಚಿ ಎಸ್ತಾವಾಗ ಅಲ್ಲಲ್ಲಿ ಗಿಡಗಳಿದ್ದಿರ್ತದೆ, ಅದನ್ನು ಹಾಗೆಯೇ ಬೀಸಾಕ್ತಾನೆ ಈ ಥರ ಸಸಿಗಳನ್ನು ಹಿತ್ತಲಲ್ಲಿ ನೆಟ್ಟು ತರಕಾರಿಗಳನ್ನು ಬೆಳೆಸಿ ತುಂಬಾ ಖುಷಿ ಆಗ್ತದೆ. ಕೊನೆ ಬೆಳೆಸಿದವ್ರ ಮನಸ್ಸಿಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಗೊಂಚಲು ಗೊಂಚಲು ಬಿಟ್ಟಿದೆ, ತುಂಬ ಫ್ರೆಶ್ ಆಗಿದೆ ಮತ್ತದು ಖುಷಿ ಆಗುತ್ತೆ. ನಾನೇ ತುಂಬ ಸರಿ ಅದನ್ನು ಹಣ್ಣುಗಳನ್ನು ಕಿತ್ತಿದ್ದೇನೆ. ಇವಾಗ ಕಾಯಿ ಅಷ್ಟೇ ಇದೆ, ಹಣ್ಣು ತೆಗೆದಿದ್ದೇವೆ ನಾವು. ಯಾಕಂತಂದರೆ ಸ್ವಲ್ಪ ಕಾಗಿದು ಕಾಟ ಇದೆ, ಕಾಗೆ ಬಂತ ತಿನ್ಕೊಂಡು ಹೋಗಿಬಿಡ್ತದೆ ಹಿತ್ತಲಲ್ಲಿ. ಹಾಗಾಗಿ ಹಣ್ಣು ಆದ ತಕ್ಷಣ ಸ್ವಲ್ಪ ಅದು ಗೋಲ್ಡನ್ ಕಲರಿಗೆ ಬಂದ ತಕ್ಷಣವೇ ತೆಗೆದುಬಿಡ್ತೇವೆ. ಕಡೆ ಬುಟ್ಟಿಯಲ್ಲಿ ತಾನೇ ಅದು ಹಣ್ಣಾಗುತ್ತೆ. ಅದನ್ನು ಆವಾಗವಾಗ ಸಾಂಬಾರಿಗೆ ಏನಕ್ಕಾದರೂ ಬಳಸ್ತೇವೆ. ಅದಷ್ಟೇ ನಮ್ಮ ಅಡುಗೆಗೆ ಪೂರೈಕೆ ಆಗೋದಿಲ್ಲ, ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ ವೆಜ್ಜು, ಹಾಗಾಗಿ ತುಂಬಾ ತರಕಾರಿ ಬೇಕು. ಹಾಗೆಯೇ ನಮ್ಮ ಮನೇಲಿ ಬೆಳೆಸಿದ ತರಕಾರಿ ಅನ್ನೋ ಒಂದು ಖುಷಿ ಇರುತ್ತೆ ಅಷ್ಟೇ. ನಿಮಗೂ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಮನೆ ಹಿತ್ತಲಲ್ಲಿ ಗಿಡಗಳನ್ನು ನೆಟ್ಟು ನೀರು ಹಾಕೋದು, ಆರೈಕೆ ಮಾಡೋದು. ಕೆಲವೊಬ್ಬರಂತೂ ತುಂಬ ಮಕ್ಕಳ ಥರ ಅದನ್ನು ಬೆಳೆಸ್ತಾರೆ. ಎಲ್ಲ ಗಿಡಗಳನ್ನು ಬೆಳೆಸಿ ತುಂಬಾ ಪ್ರಾಣ ಅಷ್ಟು ಪ್ರೀತಿಯಿಂದ ಬೆಳೆಸ್ತಾರೆ, ಪ್ರಾಣದಷ್ಟು ಪ್ರೀತಿಯಿಂದ ಗಿಡಗಳನ್ನು. ಅಂಥವರಿಗೆಲ್ಲ ಒಂದು ಸಲಾಮು, ಮನೆಯಲ್ಲಿರೋ ಹೆಣ್ಣುಮಕ್ಕಳು ಆ ಥರ ಮಾಡೋರಿಗೆ. ನಿಮಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿರುತ್ತದೆ, ಖುಷಿಯಾಗಿರುತ್ತೆ. ನಾನು ಕೂಡ ನಮ್ಮ ಮನೆಯಲ್ಲಿ ಈ ಥರ ತರಕಾರಿಗಳಿದ್ದಾವು, ಹಾಗಾಗಿ ಖುಷಿಯಾಗಿದೆ. ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಹಂಚ್ಕೊಂಡಿದ್ದೇನೆ. ಥ್ಯಾಂಕ್ ಯು. ನೀವು ಇಷ್ಟೊತ್ತನ ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಯಾವಾಗಲೂ ಬೇಕು. ಥ್ಯಾಂಕ್ ಯು ಸೋ ಮಚ್. ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ ಮಾಡಿಕೊಂಡು ಕಾಮೆಂಟನ್ನು ಹಾಕಿ ಹೇಗನ್ನಿಸ್ತು ನಿಮಗೆ ಅಂತ. ನೀವು ಕೂಡ ಫ್ರೀ ಇರುವಾಗ ಸಮಯವನ್ನು ಹಾಳು ಮಾಡದೆ ಇಂಥದ್ದೆಲ್ಲ ತೋಟದಲ್ಲಿ ಅಥವಾ ಮನೆಯ ಹಿತ್ತಲಲ್ಲಿ ಬೆಳೆಸಿ. ತುಂಬಾ ಖುಷಿಯಾಗುತ್ತೆ. ಅದೆಷ್ಟು ಲಾಭ ಅನ್ನೋದಕ್ಕಿಂತ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಾಳ್ಮೆಯಿಂದ. ಓಕೆ, ಬಾಯ್. ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿಮ್ಮ ತೋಟದಲ್ಲೂ ಈ ಥರ ಸಸಿಗಳನ್ನು ನೆಟ್ಟು ಬೆಳೆಸಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ಬಾಯ್ ಗೈಸ್. ಇದೆಲ್ಲ ಕೆಲವೊಂದು ಹೂವು ಆಗ್ತಾಯಿದೆ, ಇನ್ನೂ ಟೊಮೆಟೊ ಕಾಯಿ ಬಿಡಲಿಲ್ಲ, ಹೂವು ಆಗ್ತಾಯಿದೆ ನೋಡಿ ಅದನ್ನು.